ಬಾವಿಗಾಗಿ ಲಂಚ ಸ್ವೀಕರಿಸಿದ ಅಧಿಕಾರಿಗೆ ಜೈಲು ಶಿಕ್ಷೆ, 2 ವರ್ಷ ಜೈಲು ಶಿಕ್ಷೆ ಹಾಗೂ 40,000 ರೂಪಾಯಿ ದಂಡ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ, ಆದ್ರೆ ಇಲ್ಲೊಬ್ಬ ಅಧಿಕಾರಿ ಸರ್ಕಾರಿ ಕೆಲಸ ಅಂದ್ರೆ ಹಣ ಸಂಪಾದನೆ ಮಾಡುವ ಕೆಲಸ ಅನ್ಕೊಂಡಿದ್ದ. ಹೆಸರಿಗೆ ಮಾತ್ರ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕ. ಆದ್ರೆ ಇದೀಗ ಲಂಚ ಸ್ವೀಕರಿಸಿ ಜೈಲು ಸೇರಿರುವ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ ಕಣ್ರಿ. ಈತ 2017ನೇ ಸಾಲಿನಲ್ಲಿ ಸಾಗರದ ಹೊಸಗುಂದ ಗ್ರಾಮದಲ್ಲಿ ಕೊಳವೆ ಬಾವಿ ಕೊರೆಸಲು 10,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕ RS ಪರಮೇಶ್ವರಪ್ಪ. ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಕೊಳವೆ ಬಾವಿ ಕೊರೆಸೋದಕ್ಕೆ ಜನಾರ್ದನ್ ಎನ್ನೋರು ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಕಚೇರಿಯಲ್ಲಿ ಪರಮೇಶ್ವರ 10,000 ರೂಪಾಯಿ ಲಂಚ ಸ್ವೀಕರಿಸುವ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದ ಇದೇ ಪರಮೇಶ್ವರಪ್ಪ. ಎಂಟು ವರ್ಷಗಳ ನಂತರ ತೀರ್ಪು ಪ್ರಕಟಿಸಿದ ನ್ಯಾಯಾಲಯ. JMFC ನ್ಯಾಯಾಲಯದಲ್ಲಿ ಆರೋಪಿಗೆ ಶಿಕ್ಷೆ ಪ್ರಕಟ. 2017ರಲ್ಲಿ ಲಂಚ ಸ್ವೀಕರಿಸಿದ ಪ್ರಕರಣ ನ್ಯಾಯಾಲಯದಲ್ಲಿ ನಡೀತಾ ಇತ್ತು. ಇದೀಗ 8 ವರ್ಷಗಳ ನಂತರ ಶಿವಮೊಗ್ಗದ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ವಿಶೇಷ ನ್ಯಾಯಾಲಯದಿಂದ ಶಿಕ್ಷೆ ಪ್ರಕಟಿಸಲಾಗಿದೆ. ಆರೋಪಿ RS ಪರಮೇಶ್ವರಪ್ಪಕ್ಕೆ 2 ವರ್ಷ ಜೈಲು ಶಿಕ್ಷೆ ಹಾಗೂ 40,000 ರೂಪಾಯಿ ದಂಡ ವಿಧಿಸಿ ಆದೇಶ ಹೊರಡಿಸಿದೆ. ಇದರಿಂದ ಭ್ರಷ್ಟ ಅಧಿಕಾರಿ ಆಟಕ್ಕೆ ಬ್ರೇಕ್ ಬಿದ್ದಂತಾಗಿದೆ. ಇದು ಕೇವಲ ಓರ್ವ ಅಧಿಕಾರಿಯ ಕಥೆಯಲ್ಲ. ಇಂಥ ಸಾಕಷ್ಟು ಅಧಿಕಾರಿಗಳು ನಿಮ್ಮ ಮಧ್ಯೆ ಇದ್ದೇ ಇರ್ತಾರೆ ಕಣ್ರಿ. ಇಂಥ ಅಧಿಕಾರಿಗಳಿಗೆ ಕೇವಲ 2 ವರ್ಷ ಸಾಲದು, ಜೀವಮಾನ ಪೂರ್ತಿ ಶಿಕ್ಷೆ ನೀಡಿದ್ರು ಕಡಿಮೆನೆ. ಇಂಥ ಅಧಿಕಾರಿಗಳು ಲಂಚ ಕೇಳಿದ್ರೆ ಸುಮ್ನೆ ಇರಬೇಡಿ, ಧ್ವನಿ ಎತ್ತಿ ಅನ್ನೋದೇ ನಮ್ಮ ಒತ್ತಾಯ ಕೂಡ. ಬಿಗ್ ಟಿವಿ ಕರ್ನಾಟಕ, ಶಿವಮೊಗ್ಗ. ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.